ಭಾರತವನ್ನ ಕೆಣಕಿದ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಸಿಕ್ಕಿದೆ. ಅಟ್ಯಾಕ್ ವೇಳೆ ದೇಶ ತೊರೆದಿದ್ದ ಸೇನಾ ಮುಖ್ಯಸ್ಥ ಮುನೀರ್ ಪ್ರತ್ಯಕ್ಷನಾಗಿದ್ದಾನೆ. ಅತ್ತ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ ಅನ್ನೋದು ಸತ್ಯ ಅಂತ ಒಪ್ಕೊಂಡಿದ್ದಾರೆ. ಆಪರೇಷನ್ ಸಿಂಧೂರಕ್ಕೆ ನಲುಗಿದ ಪಾಕಿಸ್ತಾನ, ಬಂಕರ್ ಸೇರಿದ್ದ ಡಾರ್ಪುಕ್ ಮುನೀರ್ ಪ್ರತ್ಯಕ್ಷ. ಸುಮ್ಮನೆ ಭಾರತವನ್ನ ಕೆಣಕಿದ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟು ನೀಡಿದೆ. 9 ಉಗ್ರ ನೆಲೆಗಳನ್ನ ಸೇನೆ ಹುಡುಕಿ ಹೊಡೆದಿದೆ. ಇದರಿಂದ ಬೆಚ್ಚಿ ಬಿದ್ದಿದ್ದ ಪಾಕಿಸ್ತಾನ ಸೇನೆಯ ಮುಖ್ಯಸ್ಥ ಮುನೀರ್ ಬಂಕರ್ ಸೇರಿದ್ದ. ಆದ್ರೆ ಭಾರತ ಪಾಕಿಸ್ತಾನ ಕದನ ವಿರಾಮ ಘೋಷಿಸಿದ ನಂತರ ಇಂದು ಮುನೀರ್ ಪ್ರತ್ಯಕ್ಷವಾಗಿದ್ದಾನೆ. ಭಾರತದ ದಾಳಿಗೆ ಬೆದರಿ ಬಂಕರ್ ಸೇರಿದ್ದ ಮುನೀರ್ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾನೆ. ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ ಅನ್ನೋದು ಸತ್ಯ. ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ರಿಂದಲೇ ತಪ್ಪೊಪ್ಪಿಗೆ. ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ ಅನ್ನೋದು ಸತ್ಯ ಎಂದು ಸ್ವತಃ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನ ದೇಶಾದ್ಯಂತ ಭಯೋತ್ಪಾದಕ ತರಬೇತಿ ಶಿಬಿರಗಳಿವೆ. ಪಾಕಿಸ್ತಾನ ಜಾಗತಿಕ ಮಟ್ಟದ ಭಯೋತ್ಪಾದಕರ ನೆಲೆಯಾಗಿದೆ. ಭಯೋತ್ಪಾದಕರ ಕುಟುಂಬಸ್ಥರು ಪಾಕ್ನಲ್ಲಿದ್ದಾರೆ ಎಂದು ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಪಾಕ್ ಟಿವಿಗಳಲ್ಲಿ ಆಸಿಫ್ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಅಣು ವಿಕಿರಣ ಸೋರಿಕೆ ಆತಂಕ. ಸಾಮಾಜಿಕ ಜಾಲತಾಣಗಳಲ್ಲಿ ಅಣು ವಿಕಿರಣತೆ ಸುದ್ದಿ. ಪಾಪಿ ದೇಶ ಪಾಕಿಸ್ತಾನಕ್ಕೆ ಅಣು ವಿಕಿರಣ ಸೋರಿಕೆ ಆತಂಕ ಶುರುವಾಗಿದೆ. ಕಿರಾನ ಬೆಟ್ಟಗಳ ಪ್ರದೇಶದ ಜನರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಿದೆಯಂತೆ. ಸರ್ಗೋದಾ ವಾಯುನೆಲೆ ಬಳಿಯ ಕಿರಾನ ಹಿಲ್ಸ್ ಬಳಿ ಇರುವ ಜನರಿಗೆ ವಾಂತಿ, ತಲೆನೋವು ಶುರುವಾಗಿದೆ. ಕಿರಾನ ಬೆಟ್ಟದಲ್ಲೇ ಪಾಕಿಸ್ತಾನದ ಅಣ್ವಸ್ತ್ರ ಸಂಗ್ರಹ ಇದೆ ಎಂದು ಹೇಳಲಾಗ್ತಿದೆ. ಭಾರತದ ದಾಳಿ ವೇಳೆ ಈ ಭಾಗದಲ್ಲಿ ಹಾನಿಯಾಗಿರೋ ಸಾಧ್ಯತೆ ಇದೆ. ಆದ್ರೆ ಪಾಕಿಸ್ತಾನ ಮಾತ್ರ ಈ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಿದೆ. ಅಮೆರಿಕ ಇಂಧನ ಇಲಾಖೆಯ ವಿಶೇಷ ತಜ್ಞರ ತಂಡ ಪರಿಶೀಲನೆ ಮುಂದುವರೆಸಿದೆ. ವಿಮಾನದ ಮೂಲಕ ಅಣು ವಿಕಿರಣ ಸೋರಿಕೆಯನ್ನ ಅಮೆರಿಕ ಪತ್ತೆ ಮಾಡ್ತಿದೆ. ನರಿಬುದ್ಧಿ ತೋರಿದ ಪಾಪಿ ದೇಶ ಪಾಕಿಸ್ತಾನಕ್ಕೆ ಭಾರತ ಸರಿಯಾಗಿಯೇ ಗುನ್ನ ಕೊಟ್ಟಿದೆ. ಭಾರತ ಅಂದ್ರೇನೆ ಪಾಕಿಸ್ತಾನ ಬೆಚ್ಚಿ ಬೀಳುವಂತಹ ಸ್ಥಿತಿ ಪಾಪರ್ ದೇಶಕ್ಕೆ ಬಂದಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.